ಮತ್ತೆ ರಿಲೀಸ್ ಆಗಿದೆ 21 ವರ್ಷದ ನಂತರ. ಅವಾಗ ಏನು ಕ್ರೇಜ್ ಇತ್ತು, ಇವಾಗ ಅದೇ ಕ್ರೇಜ್ನ ಕ್ರಿಯೇಟ್ ಮಾಡಿದೆ. ಈ ಕ್ರೇಜು ಮತ್ತು ಇವತ್ತು ಸಿನಿಮಾ ನೋಡಿದರೆ ಇದ್ರ ಬಗ್ಗೆ ಹೇಳೋದಲ್ಲ, ಫ್ಯಾನ್ ಆಗಿ ಬಂದ 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 ನಮ್ಮ ಅಣ್ಣಯ್ಯ ಬಂದರೆ ನೋಡು ಜನಗಳಿಗೆ ಹಬ್ಬ ಕಣಯ್ಯ. ಯುಗಾದಿ ಹಬ್ಬ ಇನ್ನೊಂದು ವಾರ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಕನ್ನಡಿಗರಿಗೆ ಚಿತ್ರೋದ್ಯಮಕ್ಕೆ ಇವತ್ತು ಯುಗಾದಿ ಹಬ್ಬ. ಮರಿ ಹೊಡ್ಕೊಂಡು ಬಾಡೂಟ ತಿಂದು ಮಜಾ ಮಾಡೋದು ಬೇರೆ, ಆದರೆ ಮನಸ್ಸುಗಳನ್ನ ಗೆದ್ದು ಮನಸ್ಸುಗಳ ಹೃದಯನ ತಟ್ಟಿ ಅಭಿಮಾನಿ ದೇವರುಗಳನ್ನ ಥಿಯೇಟ್ರಿಗೆ ಕರ್ಕೊಂಡು ಸಿನಿಮಾನ ದೊಡ್ಡ ಸಕ್ಸಸ್ ಮಾಡೋದು ಒಂದು ದೊಡ್ಡ ಹಬ್ಬ. ಅದು ಯಾಕೆ ಎಲ್ಲರೂ ಇದೆ ಅಂದರೆ ಒನ್ ಆ್ಯಂಡ್ ಓನ್ಲಿ ಅಪ್ಪು ಅವರು, ಕಿಂಗ್ ಆಫ್ ಕಿಂಗು, ಕರ್ನಾಟಕದ ಒಬ್ಬರೇ ಕಿಂಗು ಅದು ಅಪ್ಪು ಅವರು. ಅವ್ರು ಇಲ್ಲದೆ ಇದ್ರು ಕಿಂಗೆ, ಅವ್ರು ಇದ್ದದ್ದು ಕಿಂಗೆ. ಈ ಹೆಸರನ್ನ 5 ವರ್ಷ ಆಯಿತು, ಅಪ್ಪು ಅವ್ರು ಇಲ್ಲ, 20 ವರ್ಷ ಆಯಿತು ಆಕಾಶ್ ರಿಲೀಸ್ ಆಗಿ. ಆದರೂ ಈ ಕ್ರೇಜು ಅವಾಗ ಏನಿತ್ತು, ಬ್ಲ್ಯಾಕ್ ಟಿಕೆಟ್ ಓಡ್ತಾ ಇತ್ತಲ್ಲ, ಇನ್ನೂ ಕೆಲವರು ಬಚ್ಚಗಳು ಸೋಷಿಯಲ್ ಮೀಡಿಯಾ ಬಚ್ಚಗಳು ಹುಟ್ಟಿದ್ದಿಲ್ಲ ಅವಾಗೆಲ್ಲ, ಫೇಸ್ಬುಕ್ಕು ಇನ್ಸ್ಟಾ ಬಂದಾಗ ಯಾವುದೂ ಇರಲಿಲ್ಲ. ಆ ಟೈಮಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ದಾದಾ, ನಮ್ಮ ಬಾಸು. ಅದೇ ರೀತಿ ಕಟೌಟ್ಗಳ ಕಟೌಟು ಅಪ್ಪ ಯಾರಂದರೆ ಡಾಕ್ಟರ್ ರಾಜ್ಕುಮಾರ್. ಇವತ್ತು ಗಾಂಧಿನಗರದಲ್ಲಿ ತಮಿಳು ಚಪ್ಪಾಳೆ, ತೆಲುಗು ಚಪ್ಪಾಳೆ, ಹಿಂದಿ ಚಪ್ಪಾಳೆ ತಟ್ತಾಯಿದ್ರು. ಯಾವ್ದಾದ್ರು ಕನ್ನಡ ಚಪ್ಪಾಳೆ ಕಟ್ಸಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಓಕ್ಲಿಪುರಮು, ಶ್ರೀರಾಮಪುರ ಇಲ್ಲೆಲ್ಲ ಹೋದರೆ ಬರೀ ತಮಿಳು ಚಪ್ಪಾಳೆನೆ. ಗಾಂಧಿನಗರದ ಗಂಡು, ಅಣ್ಣಮ್ಮನ ವರಪುತ್ರ, ವಾಯುಪುತ್ರನ ಬಂಟ, ನಮ್ಮ ಅಣ್ಣವರು ಮುತ್ತುರಾಜರ ಮುತ್ತು, ನಮ್ಮ ಅಣ್ಣವರು ಅವ್ರ ಮಗ ಅಪ್ಪವರು. ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಇವ್ರನ್ನ ಅಳಿಸೋಕ್ಕಾಗಲ್ಲ. ಯಾರೋ ಒಬ್ಬರು ಬುದ್ಧಿವಂತರು ಒಂದು ಮಾತಾಡಿದ್ದಾರೆ, ಕಟೌಟ್ರಿಗೆ ಕೆಳಗಿಂದ ಮೇಲ್ಗಡೆ ಹಾರ ಹಾಕಿದ್ದು ಇವರು ಒಬ್ಬರದೇ ಅಂತ. ದಯವಿಟ್ಟು ಹಾರಗಳನ್ನ ಇವತ್ತು ಸ್ಕೂಲಲ್ಲಿ ಬಚ್ಚ ಆಡೋ ಹುಡುಗರಿಗೆಲ್ಲ ಕಾಸು ಕೊಟ್ಬಿಟ್ಟು ಕೆಲವು ರಾಜಕಾರಣಿಗಳು ಉದ್ದುದ್ದ ಮಾರುದ್ದ ಹಾರಗಳನ್ನ ಹಾಕ್ಸ್ಕೊತಾರೆ. ಯಾರಿಗಾರು ಗಾಂಧಿನಗರದಲ್ಲಿ ಸ್ಟಾರ್ ಅನ್ನು ಕಟ್ಟಿದರೆ ಹಾರಗಳು ಯಾರ್ಯಾರು ಹಾಕೋಬೋದು, ಆದರೆ ಸ್ಟಾರ್ಗಳ ರಾಜ್ಯ, ಇಡೀ ಸ್ಟಾರ್ ವಂಶದ ಕುಡಿ. ಇವತ್ತು ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಹೆಣ್ಣುಮಕ್ಳುಗಳನ್ನ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಥಿಯೇಟ್ರಿಗೆ ಕರ್ಕೊಂಬರೋಕ್ಕೆ ಯೋಗ್ಯತೆ ಇರೋದು ಒಂದೇ ಒಂದು ಕುಟುಂಬ, ಅದು ಅಣ್ಣವ್ರ ಕುಟುಂಬ. ಅದು ವಂಶ ಪಾರಂಪರ್ಯವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲ ಕನ್ನಡದ ಅಭಿಮಾನಿಗಳು ಬಂದು, ಪ್ರತಿಯೊಬ್ಬರು ಬನ್ನಿ. ಯಾರು ಏಟ್ ಮಾಡಿ, ಆದರೆ ಅಪ್ಪು ಅವ್ರನ್ನ ಫಿಲ್ಮ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಲವ್ ಮಾಡೋದು ಹೆಂಗೆ, ಪ್ರೀತಿ ಮಾಡೋದು ಹೆಂಗೆ, ನಗೋದು ಹೆಂಗೆ, ಭಾಷೆ ಯಾವ ಥರ ಮಾತಾಡಬೇಕು, ನಾವು ಯಾವ ರೀತಿ ಬದುಕಬೇಕು, ಒಬ್ಬ ತಂಗಿಗೆ ಅಣ್ಣ ಹೇಗಿರಬೇಕು ಅನ್ನೋದು ಅಪ್ಪು ಅವರು ಪ್ರತಿ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಆಕಾಶು ಇವತ್ತು ಆಕಾಶದ ಎತ್ತರಕ್ಕೆ ಓಡುತ್ತೆ. ಇವತ್ತು ಗಾಂಧಿನಗರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲ ಅಂದರೂ ಬ್ಲ್ಯಾಕ್ ಟಿಕೆಟು ಮಾರಿಸ್ಕೊಂಡು ಥಿಯೇಟ್ರಿಗೆ ಜನ ಕರ್ಸೋಕ್ಕೆ ತಾಕತ್ತಿರೋದು ಒಬ್ಬರಿಗೆ, ಅದು ಅಪ್ಪು ಬಾಸ್ಗೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ, ಸಿನಿಮಾ ನೋಡಿ. ಕನ್ನಡ ಚಿತ್ರ ನಮಗೆ ನಿಮಗೆ ಯಾಕೆ ಫೈಟು, ನಾವೆಲ್ಲ ಒಂದೇ ಕನ್ನಡದವರು. ಸೂಪರ್ ಸ್ಟಾರ್ಗಳ ಸೂಪರ್ ಸ್ಟಾರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಹೀರೋಗಳ ಹೀರೋ ನಮ್ಮ ಅಪ್ಪು ಅವರು. ಎಲ್ಲ ಕಲೆಯೂ ಕಲ್ತಿರ್ತಕ್ಕಂಥ ಮಹಾರಾಜ ಅಪ್ಪು ಅವರು. ಅಪ್ಪು ಲವ್ ಯು 100% ಮುಗಿಸ್ಕೊಂಡು. ಸರ್, ಈ ರೀರಿಲೀಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಚಾಕಿ ಮುಖಾಂತರ ರೀರಿಲೀಸು ಇದೆಲ್ಲ ಟ್ರೆಂಡ್ ಶುರುವಾಯಿತು. ಅಪ್ಪು ಮುಖಾಂತರ, ಚಾಕಿ ಮುಖಾಂತರ. ಇವಾಗ ಈ ರೀರಿಲೀಸ್ ಬಗ್ಗೆ ಹೇಳೋದಾದ್ರೆ, ಈ ಚಾಕಿ ನಂತರ ಸುಮಾರು ರೀರಿಲೀಸ್ಗಳು ಅದು ಸಿನಿಮಾ, ಬಟ್ ಈ ರೇಂಜ್ಗೆ ಯಾವುದು ಬೇಸ್ ಕ್ರಿಯೇಟ್ ಆಗಲಿಲ್ಲ. ಹಿಸ್ಟ್ರಿ ತೊಗೊಂಡ್ರೆ ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ನೀವು ತಿಳ್ಕೊಳ್ಳಿ. ರಿಲೀಸ್ ಸ್ಟಾರ್ಟ್ ಮಾಡಿದ್ದು ಅಣ್ಣವ್ರ ಚಿತ್ರನೇ. ಗೊತ್ತಾ, ಅಣ್ಣವರ ಚಿತ್ರ ಕಸ್ತೂರಿ ನಿವಾಸ ಮೊದಲಿಗೆ, ಆಯಿತಾ, ರಿಲೀಸ್ ಆಗಿದ್ದು. ಅದಾದಮೇಲೆ ಪರಂಪರೆ ಯಾರ್ದು, ನಮ್ಮ ಅಣ್ಣವರು ಮಗ, ಆಯಿತಾ. ಆ ರಿಲೀಸ್ಗಿನ್ನ ರಿಲೀಸ್ ಯಾವ್ದು ಹೇಳೋ ಓಮು, ಅರ್ಥ ಆಯ್ತಾ. ಈ ಸಾಧನೆ ಕರ್ನಾಟಕದಲ್ಲಿ ಅಣ್ಣವ್ರ ಕುಟುಂಬನೇ ಮಾಡಿದ್ರು. ಈ ಕುಟುಂಬದ ಆಪೋಸಿಟ್ ಯಾವುದೇ ಬಂದರೂ ನೀವು ನೋಡಿದ್ದೀರ, ಒಂದು ದಿನ ಅಷ್ಟೇ, 2ನೇ ದಿನಕ್ಕೆ ಥಿಯೇಟರ್ ಖಾಲಿ, ಅವರು ಖಾಲಿ. ಹಾಗಾಗಿ ಅಪ್ಪುವರ ಕ್ರೇಜು, ಅಣ್ಣವರ ಕುಟುಂಬದ ಕ್ರೇಜು ಜನ್ಮಾಂತರದಿಂದ ಇದೆ. ಅವ್ರ ದಾಖಲೆನ ಯಾರ ಅಪ್ಪನೂ ಬಂದು ಮುರಿಯೋಕ್ಕಾಗಲ್ಲ. ದಾಖಲೆಗಳ ಅಪ್ಪ ಯಾರಿದೆ, ಅದು ಅಣ್ಣವ್ರ ಕುಟುಂಬ. ಏನು ಹೇಳ್ತೀರಾ, ನಿಜನ ಇಲ್ವಾ? ಹೇಳಿ. ಕ್ರೌಡ್ ಮಳೆ ಸುರಿಯುತ್ತೆ. ಆ ರೀತಿ ಕನ್ನಡದ ಅಭಿಮಾನಿಗಳು ಅಣ್ಣವ್ರ ಕುಟುಂಬಕ್ಕೆ ಸುರಿತಾರೆ. ಹಾಗಾಗಿ ಅಭಿಮಾನಿಗಳನ್ನ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲದಿರೋದು ಒಂದೇ ಒಂದು ಕುಟುಂಬ, ಅದು ಅಣ್ಣವ್ರ ಕುಟುಂಬ. ಅಭಿಮಾನಿಗಳನ್ನೇ ಲೆಕ್ಕ ಹಾಕೋಕ್ಕಲ್ಲ. ಅಭಿಮಾನಿಗಳನ್ನ ದೇವ್ರಂದಿದ್ದಾರೆ, ದೇವ್ರನ್ನ ನೋಡೋಕ್ಕೆ ಅಭಿಮಾನಿಗಳು ಥಿಯೇಟ್ರಿಗೆ ಬರ್ತಾರೆ. ಇನ್ನೇನಿದೆ ಅಲ್ವಾ? ನೋಡಿ, ಅವನು ಇವನು ಇದು ಎಲ್ಲ ಆ ಅಪ್ಪ, ಈ ಅಪ್ಪ, ಚಿಕ್ಕಪ್ಪ, ಮಾಮ, ಮಚ್ಚ, ಅವ್ರಿಗೆಲ್ಲರಿಗೂ ದೊಡ್ಡಪ್ಪ ನಮ್ಮ ಅಣ್ಣವ್ರ ಕುಟುಂಬ. ಹಾಗಾಗಿ ಅಣ್ಣವ್ರು ಆಲ್ವೇಸ್ ಕಿಂಗೆ. ನೋಡಿ, ಕನ್ನಡದ ಮುತ್ತು ಎಷ್ಟು ಇಂಪಾರ್ಟೆಂಟು ಅಂದರೆ ಈ ಕ್ರೌಡ್ನ ನೋಡಿ ಗೊತ್ತಾಗುತ್ತೆ ನಮಗೆ. ಏನೆಲ್ಲ ಒಂದು ಡೈಲಾಗ್ ಆದಾಗ ಈ ಸಂದರ್ಭದಲ್ಲಿ ಒಬ್ಬರು ಯಾವ ಡೈಲಾಗ್ ಹೊಡಿದೆ, ನಾನು ಕಟ್ ಮಾಡಿದ್ದೀನಿ, ತಪ್ಪದೇ ಹೊಡಿದೆ.
ಥಿಯೇಟ್ರು ಯಾವೊಂದೇ ಇರ್ಬೋದು, ಆದರೆ ಅಲ್ಲಿ ಬಂದು ಹಬ್ಬ ಮಾಡೋದು ಅಪ್ಪು ಹುಡುಗರು ಮಾತ್ರ ಒಳ್ಳೆದಾಗಿ.